ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವಂದ್ರೆ ಮಸ್ತ್ ಇದ್ದೀವಿ. ಸೊ ರೈಲ್ ನೋಡಿ ಎಲ್ಲಿಗೆ ಬಂದೀವಪ್ಪ ಅಂತ ನೀವು ಯೋಚನೆ ಮಾಡಕತ್ತಿದ್ರೆ, ನಾವು ಹೋಗ್ತಾ ಇರೋದು ದಾಂಡೇಲಿಗೆ. ಸೊ ಎಲ್ಲೇ ಏನು ಎತ್ತ ಅಂತ ಪ್ರತಿಯೊಂದು ನಿಮಗೆ ಹೇಳ್ತೀನಿ. ಸೊ ನಮ್ಮ ಜೊತೆ ನೀವು ಕೂಡ ಜರ್ನಿ ಮಾಡ್ಕೊತ ಹೋಗುನಂತ. ಆ್ಯಂಡ್ ನಾವು ಎಲ್ಲಿ ನಿಲ್ಸಿದ್ವು ಅಂತಂದ್ರೆ ಹಸು ಆಗಿತ್ತು ನಮ್ಗೆ, ಊಟ ಮಾಡೋಕಂತ ನಿಲ್ಸಿದ್ವಿ. ಸೊ ಹಳಿಯಾಳ ಸೈಡ್, ರಾಮನಗರ ಸೈಡ್. ಆ್ಯಂಡ್ ಟೇಸ್ಟ್ ಇತ್ತು, ಫುಡ್ ಭಾರಿ ಇತ್ತು, ನಂಗಂತೂ ಭಾಳ ಇಷ್ಟ ಆಯ್ತು. ಏನಿಲ್ರಿ ಗೈಸ್, ನಂಗೆ ಹೆದರಿಕೆ ಬಂದ ಕ್ಯಾಶ್ನ ಫಸ್ಟ್ ನಮ್ಮ ರೆಸಾರ್ಟಿಗೆ ಮುಟ್ಟಬೇಕಂತ ಅನ್ನಕತ್ರ ಇವು ನೋಡಿದ್ರೆ ವಿಡಿಯೋ ಮಾಡೋ ಚಾಲು ಮಾಡಿದಾನು. ಅದ್ರ ಸಲ ವಿಡಿಯೋ ಮಾಡತ್ತೇನ್ರಿ, ಮತ್ತೇನು ಬೇರೆ ಉದ್ದೇಶ ಇಲ್ರಿ. ಕಂಡಪಟ್ಟಿ ದೊಡ್ಡ ಜಂಗಲ್ ರೀ. ನಾವು ನೋಡಿದ ನೋಡ್ತೇಲ್ಲ ಇಲ್ಲಿ ನೋಡ್ರಲ್ಲ, ಇದು ಟೈಮ್ ಎಷ್ಟು ಸಿಗಿದ್ರಿ? 3:30 ಆಗಿದ್ರಿ. ಎಲ್ಲ ಫುಲ್ ಬೆಳ್ಳ ಇದ್ದಂಗೆ ಎಲ್ಲ ಗಿಡನ ಇಲ್ಲಿ ಇಲ್ಲಿ ಮುಂದೆ ಅದನ್ನ ತೋರ್ಸತ್ತೇನೆ. ನಾಯಿ ಅಲ್ಲಿ ಯಾವ್ದಾರ ಪ್ರಾಣಿಗಳು ಬರ್ತಾವ ನಾಣಕತ್ತೇನಿ. ಇವ್ ನೋಡ್ರಿ ವಿಡಿಯೋ ಮಾಡೋ ಚಾಲು ಮಾಡ್ಯಾನು. ಮಾಡುನ್ ನೋಡ್ರಿ, ಕಂಟಿನ್ಯೂ ವಿಡಿಯೋ ಮಾಡುಣ್ರಿ. ಫೋನ್ ಹಿಂಗೆ ಹಿಡ್ಕೋಬೇಕಂತ್ರಿ. ಆಯ್ನೋ ನಮ್ಮ ವಾಯ್ಸ್ ಕೇಳಂಗಿಲ್ಲ ಬಿಕಾಸ್ ಗಾಳಿ ಐತಿ. ಯಾಡ ಮಳಿ ಐತಿ ನೋಡ್ರಿ ಇಲ್ಲಿ. ಗಾಡಿ ಭಾಳ ಸಮಾಧಾನ ಮಾಡಿದ್ರಿ. ಅತ್ತ ನೋಡು, ಯಾಡ ಮನಿ ಆಳೈತಿ. 1.5 ಕಿಲೋಮೀಟ್ರ್ ಮುಂದೆ. ಸೊ ಗೈಸ್, ಈ ನಮನಿ ಧಡ್ಕ್ಯಾಗ ನಮ್ಮ ನಂಬರ್ ಪ್ಲೇಟ್ ಕಿತ್ತ ತಳಗೆ ಬೀಳಾಕತ್ತಿತ್ತು. ಅದ್ರ ಸಲ ತೆಗೆದಿಟ್ಟ, ಬಿಕಾಸ್ ಅದು ಎಲ್ಲಿ ಮತ್ತು ಹೋತಂದ್ರೆ ಏನು ಮಾಡೋದ್ರಿ. ಸೊ ಹಾಗಾಗಿ ನೋಡಿ ಕಡೆ ಹಾಯ್ ಮಾಡಿ. ಎಲ್ಲರೂ ನೋಡ್ತೈತ್ರಿ ಇದು ಹುಡುಗ. ಹಾಯ್ ಮಾಡಿದ್ರೆ ಹಾಯ್ ಮಾಡಾಕ. ನಾವು ಬಂದಿರೋದು ರಿವರ್ ಪಾಯಿಂಟ್ ದಾಂಡೇಲಿ ರೆಸಾರ್ಟಿಗೆ. ಸೊ ಬರ್ರಿ ಗೈಸ್, ಒಳಗೆ ಹೋಗೋನು. ಸೊ ಗೈಸ್, ಇವತ್ತು ದಾಂಡೇಲಿಗೆ ಬಂದೇವ್ರಿ. ಆ್ಯಂಡ್ ಏನೋ ಒಂದು ಅಂದ್ರೆ ರೂಮ್ದು ನಾವು ಮೊನ್ನೆ ಮಾಡಿದ್ದೆ, ಬಟ್ ಅವ್ರು ಏನೋ ಬೇರೆ ನಾವು ಡಿಲೇ ಮಾಡಿದ್ದಕ್ಕೆ ಬೇರೆದವ್ರಿಗೆ ಕೊಟ್ಟೇನಂತಂದ್ರು. ನಮ್ಮ ನಸೀಬಕ್ಕೆ ಟೆಂಟ್ ಇತ್ತು, ಅಂದ್ರೆ ಬರೀ ಲಗೇಜ್ ಅಷ್ಟು ಅಲ್ಲಿ ಇಡೋದಿತ್ತು. ಆಮೇಲೆ ಮತ್ತೆ ನಾವು ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಏನು ಮಾಡ್ಬೇಕಂತ ಹಿಂಗೆ ಕುಂತಿದ್ದಾಗ ಮತ್ತೆ ಬಂದ ಒಬ್ಬರದ್ದು ಕ್ಯಾನ್ಸಲೇಷನ್ ಆಗೈತಿ ರೂಮ್ ಬುಕ್ ಮಾಡಿದ್ರು, ಕ್ಯಾನ್ಸಲೇಷನ್ ಆಗೈತಿ ಅಂತಂದ್ರೆ ಫೈನಲಿ ಅಪ್ಪ ದೇವ್ರಿ 4,000 ರೂಪಾಯಿ ತೊಗೊಂಡಿದ್ದಕ್ಕೂ ಸಾರ್ಥಕ ಆತಲ್ಲ ಅಂದೇಳಿ ವಾಪಸ್ ಬಂದೆ. ಆ್ಯಂಡ್ ಪದೇ ನೀವು ಇದೇ ಕೈ ನೋಡ್ತಿರ್ತೀರಿ. ಯಾಕಪ್ಪ ಅಂತಂದ್ರೆ ಈ ಕೈ ಭಾಳ ಚಂದ ಕಾಣಿಸತೈತಿ, ನೀವೇ ನೋಡತ್ತೀರಿ. ನೇಲ್ ಎಕ್ಸ್ಟೆನ್ಷನ್ ಮಾಡ್ಕೊಂಡೀನಿ. ನಿಮಗೆ ಇನ್ ಕೇಸ್ ನಾನು ನೇಲ್ ಎಕ್ಸ್ಟೆನ್ಷನ್ ನಾನು ಸ್ವತಃ ಮಾಡ್ಕೊಳ್ಳೋದು ನಿಮ್ಗೆ ಬೇಕಪ್ಪ ಅಂತಂದ್ರೆ ನೀವು ಅದ್ರ ಬೇರೆ ವ್ಲಾಗ್ ಬೇಕಂತಂದ್ರೆ ಕಮೆಂಟ್ ಹಾಕ್ರಿ ಆಯ್ತಾ. ಆ್ಯಂಡ್ ಫೈನಲಿ ರೂಮ್ ಸಿಕ್ತು. ಆ್ಯಂಡ್ ಸೇಫಾಗಿ ಕೂಡ ಬಂದ್ವಿ. ನೀವೇ ನೋಡಿದ್ರಲ್ಲ, ಜಂಗಲ್ ಒಳಗಿಂದ ಹೆದರಿ ಬಂದೇವಿ. ಜಗಳ ಆಡ್ಕೊಂಡು ಬಂದೀವಿ. ಇಲ್ಲಿ ಸಾಹೇಬ್ರದಾರ ನೋಡ್ರಿ, ಮಕ್ಕ ನೋಡ್ರಿ, ಫೋನ್ ಬರ್ತಾರಿ ಅಪ್ಪ. ಅಕ್ಕ ಹಚ್ಚಿದ್ಲು ಫೋನ್, ಈಗ ಮಾತಾಡಕತ್ತಿದ್ದ. ಸೊ ಹೇಳಂತೂ ಬೈಕ್ ಹೊಡೆದವ್ರು ಸಾಕಾತ್ರಿ ಅಂತಂದ್ರೆ ಅರ್ಧಕ್ಕರ್ಧ ಕಚ್ಚಾಗ್ಬಿಡ್ತು. ಮತ್ತು ಜಂಗಲ್ ಫುಲ್ ಅಯ್ಯೋ ಯಾವ್ದಾರ ಪ್ರಾಣಿ ಬರ್ತೈತಿ ಏನೋ ಬರ್ತೈತಿ ಸರ್ ಅಂಜಿಕೆ ಈ ಕಡೆ ಡುಮ್ಮಿ ವಿಡಿಯೋ ಮಾಡತ್ತೆ ಹೆದರಿಕೆ. ನನಗೆ ಹೆದರಿಕೆ ಏನೋ ಒಬ್ಬೊಬ್ಬ ಬರಬಾರ್ದು. ಹಿಂಗ ನನ್ನ ಮನಸ್ಸೊಳಗೆ ಇದ್ದಿದ್ದ ಅಂದ್ರ ಇವಿಗೆ ಹೋಗ್ಬಾರ್ದ. ಬಂದ ಒಂದು 4-5 ಜನ ಅಂದ್ರ 2-3 ಗಾಡಿ ಬರ್ಬೇಕ. ಅದು ಸ್ವಲ್ಪ ಸೇಫ್ ಇರ್ತೈತಿ, ಯಾಕಂದ್ರೆ ಸೇಫ್ ಅಷ್ಟೇ ಇಲ್ಲ.
ಹಂಗೇನಿಲ್ಲ ಎಲ್ಲ ಅಡ್ಡಾಡ್ತಿರ್ತಾವ ಗಾಡಿಗಳ. ಅದಕ್ಕ ಅಂಜಿಗ ವಿಡಿಯೋ ಮಾಡಕ್ ಮೊಬೈಲ್ ತೆಗಿಲಕ್ಕೆ. ಅಯ್ಯ ನನಗೆ ನಾ ಮೊಬೈಲೇ ಹಿಡ್ಕೊಳಂಗಿಲ್ಲ ಗಾಡಿ ಒಳಗೆ. ಗೈಸ್ ಇವನ್ ಮಾತೇನು ಕೇಳ್ಬೇಡ್ರಿ, ತಲಾಗಿನ ತೆಗೆದು ಹಾಕ್ರಿ. ಈಗ ಅಲ್ಲೇ ಮೊಸಳಿ ನೋಡಕೊಂಡು ಕಾಳಿ ನದಿನೂ ಇಲ್ಲೇ ಸಮೀಪ ಇಲ್ಲೇ ಐತಿ. ಆಕ್ಚುಲಿ ಒಂದ್ ನಿಮಿಷ, ಇವ ಹೇಳತ್ತಿರೋದು ಏನಪ್ಪಾ ಅಂತಾರೆ, ನಂಗೆ ಕಾಳಿ ನದಿ ನೋಡ್ಬೇಕು, ಕಾಳಿ ನದಿ ಅದ್ರ ಸಲುವಾಗಿ ಮೇನ್ ಆಗಿ ನಾ ಅದ್ರ ಸಲುವಾಗಿ ಇದನ್ನ ಬುಕ್ ಮಾಡಿದ್ದಿ. ಇವನ್ ಸಲುವಾಗಿನ ಹೇಳಿ ಯೂಟ್ಯೂಬ್ ಒಳಗ ಜಾಸ್ತಿ ನೋಡ್ತೇನೆ. ಕ್ರೊಕೊಡೈಲ್ ಅಂದ್ರ ಅದ್ರೊಳಗ ಇದನ್ನ ಜಿಂಕಿ ಎಲ್ಲ ಹೋಗ್ತದ ಪಾಪ, ಅದ ಹಿಡಿತಾವ, ಹಿಡಿದ ಕೆಲಸ ಮಾಡ್ತಿರ್ತಾನ, ಅದನ್ನ ನೋಡಿರ್ತೀನಿ. ಅಂತದ್ರಾಗ ಒಂದ್ಸಲ ಹೋಗ್ಬೇಕಲ್ಲ ಅನ್ಕೆ ಭಾಳ ದಿವಸ ಇತ್ತು. ಇವತ್ತು ಬಂದೀವಿ, ಬಾಜುಕ್ನಾಗ ಕಾಳಿ ನದಿ ಬಾಜುಕ್ನಾಗ. ನಾವು ಬೋಟಿಂಗ್ ಮಾಡೋ ಬರಲ್ಲವ, ನಾ ವಿಡಿಯೋದಾಗ ನೋಡಿ ನಾವು ಅಗೋದನ್ನ ಗಿಡಿ ಬಾಗ ಸನ್ನೆಟ್ ಇದನ್ನ ಬಾಕಡ ಗಿಡಿ ಏನಂತ ಸನ್ಸೆಟ್. ಬಂದಿರಿ, ಇದು ಆ್ಯಕ್ಚುಲಿ ಕಾಳಿ ನದಿ ಅಂತ. ಆ್ಯಂಡ್ ನಮ್ಮ ವಾಯ್ಸ್ ಕೇಳಂಗಿಲ್ಲ ನಿಮ್ಗೆ, ಅಫ್ಕೋರ್ಸ್ ಗೊತ್ತೈತೆ ನನಗೆ, ಬಟ್ ಸ್ಟಿಲ್ ಮಾತಾಡತ್ತೇವಿ. ಬೇಕಾದ್ರೆ ಆಮೇಲೆ ವಾಯ್ಸ್ ಡಬ್ಬಿಂಗ್ ಕೂಡ ಬರ್ತೈತಿ. ಆ್ಯಂಡ್ ಇಬ್ಬರು ವೀಡಿಯೋ ಮಾಡೋಕ್ಕಂತೆ ಸ್ಟ್ಯಾಂಡ್ ತೊಗೊಂಡು ಎಲ್ಕುಂತಾದ್ರೂ ಏನಾದರೂ ನಾ ಮುಂದೆ ಬರತ್ತೀನಿ. ಯಾಕಪ್ಪ ಅಂತಂದ್ರೆ ಸೌಂಡ್ ಕೇಳಿಸ್ಬೇಕಂತೆ. ಸೊ ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಅಲ್ಲಿ ಕುಂತು ಮಾಡ್ತೀನಿ. ಆ್ಯಂಡ್ ಯಾ ಅದು ಕೆಫೆಟೇರಿಯಾ, ಅಲ್ಲಿ ಕಾಫಿ ಕೋಲ್ಡ್ ಡ್ರಿಂಕ್ಸ್ ವಾಟೆವರ್ ಯು ವಾಂಟ್ ಕುಡಿಬೋದು ನೀವು. ಆ್ಯಂಡ್ ಅಲ್ಲೈತಲ್ಲ, ಅಲ್ಲಿ ಮ್ಯಾಲೆ ಕಾಣತೈತಲ್ಲ, ಅದು ಸ್ವಿಮ್ಮಿಂಗ್ ಪೂಲ್. ಇದು ಸ್ವಿಮ್ಮಿಂಗ್ ಪೂಲ್ ಮತ್ತು ಟೆಂಟ್ ಏರಿಯಾ. ಇದಕ್ಕೂ ಟೆಂಟ್ ಏರಿಯಾ ಆಯಿತು. ಆ್ಯಂಡ್ ಅಲ್ಲಿ ರೇನ್ ಡ್ಯಾನ್ಸ್ ಮಾಡೋದಂದ್ರೆ ಇಲ್ಲೇ ಅನಿಸುತ್ತೆ. ಹಾಂ, ಇದು ಅದರ ರೇನ್. ಸೊ ಎಷ್ಟು ದೂರ ಮಟ್ಟ ಐತೆ ನೋಡ್ರಿ ಇದು ನದಿ. ನೋಡಿ, ಐ ಲವ್ ರಿವರ್ ಪಾಯಿಂಟ್ ಅಂತ ಹೇಳಿ ನಾವು ಇಲ್ಲಿ ಈ ರೆಸಾರ್ಟಿಗೆ ಬಂದೀವಿ. ಆ್ಯಂಡ್ ಸನ್ಸೆಟ್ ಆಗ್ಲಿಕ್ಕೆ ಅಲ್ಲಿ ನೋಡಿ, ಅಲ್ಲಿ ಹೊಂಟೈತೆ ನಮ್ಮ ಸೈಡ್ ಕಾಣತೈತಿ, ಅಲ್ಲಿ ಕರ್ನ ನೋಡಿ ಗಿಡಿ ಹೊಂಟೈತೆ. ಹಾಂ, ನೋಡಿರಿ ಇಲ್ಲಿ ಕಾಣಿಸೋದೈತಲ್ರಿ ಮೊಸಳಿ. ನಿಜ ನೋಡಿ ಗಿಡಿ ಮೊಸಳೆ ಎಲ್ಲ ಸಂಬಳ ಭಾಳ ಅದಾವ ಅನಿಸ್ತೈತಿ. ಮೊಸಳೆ ಭಾಳ ಅದಾವ ಅನಿಸ್ತೈತಿ. ಹಿಡಿದಿದ್ದಾರೆ ಅಲ್ಲಿ ಏನು ಹಿಡಿದು ಅಲ್ಲಿ ಲಾಸ್ಟ್ ನಿಮ್ದು ಇದೇವ ರಸಮ ದಾಂಡಿಲಿ ನಾವು ಬೆಳಗಾವಿ. ಹೌದು. ಚಾನಲ್ ಇದೆ ನಮ್ದು. ಯಾ ಕುದಿ ನೋಡ್ರಿ ಎಷ್ಟು ಚಂದ ಕುಣಿಯಾತ ಇಲ್ಲವಾ ಮೀನವ. ಏನಾರ ಫುಡ್ ಸಿಕ್ತಂತ ಹೇಳಿ ಮ್ಯಾಲೆ ಬಂದಿರ್ತಾವ, ಇಲ್ಲಾಂದ್ರೆ ಒಳಗಿಳು ಇಶಾಡ್ ಸಾಕಾಗಿ ಬಂದಿರ್ತಾವ. ಎಷ್ಟು ಕ್ಯೂಟ್ ಅದಾವ ನೋಡ್ರಿ. ಇಲ್ಲ ಎಲ್ಲ ಕುಣಿಯಾಕತ್ತಾರ, ಒಮ್ಮೆ ಕುಣಿಯಾತಾವ. ಎಷ್ಟು ಒಗ್ಗಟ್ಟೈತಿ ನೋಡ್ರಿ ಅವಕ್ಕ ಮೀನುಗಳಿಗೆ. ನೋಡ್ರಿ ಒಮ್ಮಿನ ಮೇಲೆ ನೀವು ನೋಡ್ರಿ, ಒಮ್ಮಿನ ಮೇಲೆ ಹೋಗ್ತಾ ಕೆಳಗಡೆ ಹ್ಯಾಮರ್ದು ಆಟ ಇರ್ತದೆ ಗೊತ್ತೈತಿ, ಹಿಂಗೆ ಹೊಡಿಯೋದು ಹಂಗಾಗಿ ನೋಡ್ರಿ ಗುಡ್ಡಿ ಭಾಳ ಅದಾವ. ಗುಡ್ಡಿ ಅಲ್ಲಿ ಕೆಳಗಡೆ ಎಲ್ಲ ಗುಂಪು ಐತದ. ಈ ಕಲರ್ ಫುಲ್ ಗುಂಪು ಐತಿ ಕೆಳಗೆ ನೋಡಿ. ಕಲರ್ ಬಿಡತಾವ ಬಿಡನತ್ತೇನ ತಳಗ ಹಿಂಕದು ಇಲ್ಲ, ಅವೆಲ್ಲ ಅಷ್ಟು ದೊಡ್ಡ ಗುಂಪದ ಕರೆಕ್ಟ್. ಭಾರಿ ಅನ್ಸಿದ್ರಿ ಕೈಸಿ. ರೆಸಾರ್ಟ್ ಮಸ್ತ್ ಐತಿ. ನೋಡ್ರಿ, ನೀವು ಬಂದ್ರೆ ಬರ್ರಿ, ಇಲ್ಲ ಚಲೋ ಐತೆ, ಆ್ಯಕ್ಚುಲಿ ಚಲೋ ಐತಿ. ಅಲ್ಲಿ ನೋಡ್ದೆ ಹೆಂಗೆ ಹೊಂಟ ನೋಡ್ದೆ, ಮಸ್ತ್ ಅಲ್ಲ. ಕಾಳಿ ರಿವರ್ ಅದು ನೋಡಿ, ಇದು ಮೀನ ಹಿಡಿಯಕ್ಕೆ ಕುಂತೈತೆ ಅದು ಕೊಕ್ಕರೆ. ಸೊ ಗೈಸ್ ಇವಾಗ ಬಂದು ಕುಂತೇವ್ರಿ. ನಾನು ಆ್ಯಕ್ಚುಲಿ 5:30 ಆಗೋದು ಕಾಯಕತ್ತೇನಿ. ಕೆಫೆಟೇರಿಯಾಗೆ ಹೋಗಿ ಕಾಫಿ ಇಲ್ಲ ಟೀ ತೊಗೊಂಬರಕ್ಕೆ, ಅದ್ರ ಸಲುವಾಗಿ ಇಲ್ಲಿ ಕುಂತು. ಇಟ್ಸ್ ಆಲ್ ಅಬೌಟ್ ಕಾಂಪ್ಲಿಮೆಂಟ್ರಿ. ಎಲ್ಲ ಫುಡ್, ಬೇವ್ರೇಜಸ್ ಮೀನ್ಸ್ ಓನ್ಲಿ ಲೈಕ್ ಸಾಫ್ಟ್ ಡ್ರಿಂಕ್ಸ್ ಆಯಿತಾ. ಸೊ ಅದು ಆಮೇಲೆ ಕಾಫಿ, ಆಮೇಲೆ ಟೀ. ಸೊ ಇವೆಲ್ಲ ನಾವೇನು ತೊಗೊಂಡಿರ್ತೀವಲ್ಲ ಆ ಪ್ಯಾಕೇಜ್ ಒಳಗೆ ಬಂದಿರ್ತೈತಿ. ಸುರೇಶ, ನೀ ಮೊಸಳಿ ಅಂದ್ರೆ ಏನು ನಾವು ಜೂದ ನೋಡಿವ್ರಿ. ಕೊಕೊಡೈಲ್ ಮೊಸಳಿ ನಾವು ಜೂದ ನೋಡಿವ್ರಿ. ಮೊಸಳಿ ಇಲ್ಲ ಹಿಂಗಂದ್ರೆ ಅವು ಸ್ವತಂತ್ರವಾಗಿ ಅವು ಇರ್ತಾವಲ್ಲ, ಅಂದ್ರೆ ಅವು ಹೆಂಗೆ ಮಾಡ್ತಿರ್ತಾವ ಅಂದ್ರೆ ಹಿಂಗಲ್ಲ, ಹೆಂಗಪ್ಪ ಅವ್ರದ ಜೀವನ.
ಆಮೇಲೆ ಹೆಂಗೆ ಅದು ಏನಂತಾರೆ ಅದಕ್ಕೆ ಬೇಟೆ ಮಾಡ್ತೈತಿ ಈ ಥರ ಎಲ್ಲ ನೋಡಿರ್ತೀವಲ್ಲ. ಸೊ ಅದರ ಸಲುವಾಗಿ. ಆ್ಯಂಡ್ ನಂಗೆ ಈಗ ಸ್ವಿಮ್ಮಿಂಗ್ ಪೂಲಿಗೆ ಅದು ಹೋಗೋದೈತಿ, ಜಸ್ಟ್ ಅಲ್ಲಿ ಕಾಲು ಹಾಕೊಂಡು ಕುಡ್ರೋದೈತಿ. ಯಾಕಂದ್ರೆ ನನಗೆ ಗೊತ್ತೈತಿ ನನ್ನ ಹೈಟಿಗೆ ಅದು ನಿಲ್ಕಂಗಿಲ್ಲ ಗೈಸ್, ಯಾಕಂದ್ರೆ ಅದು ಅಷ್ಟು ಸಣ್ಣದೈತಿ ರೀ ಗೈಸ್. ಅದಕ್ಕೆ ಅಂದ್ರೆ ನನ್ನ ಹೈಟ್ ಭಾಳ ಸಣ್ಣ ಹಾಕಿದ್ದೀನಿ, ಅದು ಸ್ವಿಮ್ಮಿಂಗ್ ಫುಲ್ ದೊಡ್ಡದೈತಿ. ಸೊ ಅದ್ರ ಸಲುವಾಗಿ ನನಗೆ ಆಗಲ್ಲ ಗೈಸ್. ನಂಗೆ ಲಾಗಳು ಮಾತಾಡೋಕೆ ಆಗತ್ತಿಲ್ಲ, ಯಾಕಪ್ಪ ಅಂತಂದ್ರೆ ನಮ್ಮದು ನದಿಗೆಲ್ಲ ಆ ಕಡೆನೇ ಐತಿ. ನಾವು ಅಲ್ಲಿ ಕ್ರೊಕೊಡೈಲ್ ನೋಡಕ್ಕೆ ಬಂದನ್ರಿ ಗೈಸ್. ಅವ ಅದನ್ನು ಬಿಟ್ಟರೆ ಎಲ್ಲೂ ಹೋಗೋವಲ್ಲ. ಫಸ್ಟ್ ರೂಮಿಗೆ ಎಂಟ್ರಿ ಆದ ತಕ್ಷಣ ನನಗೆ ಹೇಳಿದ್ದು ನಾ ಹತ್ರ ಸಲುವಾಗಿ ಬಂದಿನಿ. ಆ್ಯಕ್ಚುಲಿ ಅವನ ಸಲುವಾಗಿನ ನಾನು ಇದು ರೆಸಾರ್ಟ್ ಬುಕ್ ಮಾಡಿದ್ದೆ. ಆ್ಯಂಡ್ ಸ್ಪೆಷಲಿ ಯಾಕಂದ್ರೆ ಅವ್ನು ದಂಡೇಲಿ ಒಳಗೆ ನೋಡೋದೇ ಈಗಂದ್ರೆ ಅವ್ನು ಯೂಟ್ಯೂಬ್ ಫೀಡ್ ಒಳಗಾಗಲಿ ಇನ್ಸ್ಟಾಗ್ರಾಮ್ ಫೀಡ್ ಒಳಗಾಗಲಿ ಬರೀ ಸ್ಕ್ರೋಲ್ ಮಾಡ್ತಿರ್ತಾನೆ ಕ್ರೊಕೊಡೈಲ್ದ. ಸೊ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ದಾಗ ಕ್ರೊಕೊಡೈಲ್ ಏನು ನೀ ನೋಡ್ತಿರ್ಲಿಲ್ಲ ಸರ್ಚ್ ಹಂಗಲ್ಲ. ಕರೆ ಹೇಳು, ನಿಮ್ಮ ಮನೆ ಏನು ನೋಡತ್ತಿದ್ದಿ ಮತ್ತು ಹಂಗಿದ್ರೆ ಅದು ಏನಾರ ಮೊಸಳಿದ್ ಬಂದ್ರೆ ನೋಡಿರ್ತಿಲ್ಲೋ ಅದು. ಮತ್ತು ಅದಕ್ಕೆ ಸ್ಕ್ರೋಲ್ ಮಾಡೋದಂದ್ರೆ ಅದನ್ನು ನೋಡ್ತಿರ್ತಾನೆ ರೀ. ಈ ಕಡೆ ಸೈಡ್ ಫೀಲ್ಡ್ ಒಳಗೆ ಏನು ಬಂದಿರ್ತೈತಲ್ಲ ಕ್ರೊಕೊಡೈಲ್ ಇತ್ತಂದ್ರೆ ಅಥವಾ ಯಾವುದೇ ಥರ ಪ್ರಾಣಿಗಳು ಹೆಂಗೆ ಹಿಡಿದು ತಿಂತಾವ ಅನ್ನೋದಿರ್ತಾವಲ್ಲ ಅವನು ಆಲ್ಮೋಸ್ಟ್ ಎಲ್ಲ ನೋಡ್ತಿರ್ತಾನು. ಆ್ಯಂಡ್ ನೀವು ನೋಡ್ಲಿಕ್ಕತ್ತೀರಿ ಹಿಂದೆಲ್ಲ ಟೆಂಟ್ ಅದಾವು. ಐ ಮೀನ್ ಅದು ಫ್ರೆಂಡ್ಸ್ ಗ್ರೂಪಿಗೆ ಈ ಥರ ಟೆಂಟ್ ಐತಿ. ಸೊ ಯಾ ಗೈಸ್ ಇಟ್ಸ್ ಅನ್ನತ್ತೀನಿ ಇಷ್ಟ. ಆ್ಯಂಡ್ ಅಲ್ಲಿ ರೇನ್ ಡ್ಯಾನ್ಸ್ 7 ಗಂಟೆಯಿಂದ 9 ಗಂಟೆ ಮಟ್ಟ ಸ್ಟಾರ್ಟ್ ಇರ್ತೈತಿ. ಆ್ಯಂಡ್ ಏನಂತಾರದ ಇದಕ್ಕೇನಂತ ಸ್ವಿಮ್ಮಿಂಗ್ ಪೂಲೂ ಅಷ್ಟೇ 5 ಗಂಟೆದಿಂದ 7 ಇಲ್ಲ 8 ಗಂಟೆ ಮಟ್ಟ ಅಷ್ಟೇ ಸ್ಟಾರ್ಟ್ ಇರ್ತೈತಿ. ಸೊ ಇಷ್ಟರೊಳಗೆ ನಮ್ದು ಏನೇನು ಫನ್ ಐತದಲ್ಲ ನಾವೆಲ್ಲ ಮುಗಿಸ್ಕೋಬೇಕು. ಯಾ 5:30 ಆಗಿದೆ ನೋಡಿ. ಚಾ ಗೈಸ್, ಚಾ ಇಲ್ಲ ಇನ್ನೂ ಆಗಿಲ್ಲ ಗೈಸ್, ಇನ್ನೂ 8 ನಿಮಿಷ ಐತ್ರಿ. ಓಕೆ ಇರಲಿ ರೀ, ಈಗ ಹೇಳಿ ಬಂದ್ರೆ ಅಲ್ಲಿಗೆ ಬರ್ತೈತಿ. ಎಲ್ಲಿ ಅದನ್ನ ಉಲ್ಟಾ ಮಾಡ್ಕೊಂಡು ಓಕೆ ಗೈಸ್. ಸೊ ಗೈಸ್ ಮೊಸಳಿ ನೋಡಕ್ಕಂತ ಹೇಳಿ ಅಲ್ಲಿದ್ದಿದ್ದು ಇಲ್ಲಿ ಬಂದು ಶಿಫ್ಟ್ ಆಗಿದ್ದಾನ್ರಿ ವಿಡಿಯೋ ನೋಡಿ ಮಾಡಾಕ. ಕುಂಡ್ರಿ ನೀ ಕುತ್ಕೊ. ಈ ಒಂದು ಒಬ್ಬಂದ ಟೇಕ್ ನೋಡ್ರಿ ಗೈಸ್. ನೋಡಿ ಗಿಡ ಜೋಶ್ ಹಂಗೈತಲ್ಲ ಎಲ್ಲವೂ. ಎಲ್ಲ ಕನ್ನಡ ಹಚ್ಚ ಗಿಡಿ. ನಾವು ಇವಾಗ ಒಂದೇ ಪಂಕ್ತಿನ ನಾವು ಮಾಡೇವ್ರಿ. ಯಾಕೆ ಒಂದೇ ಪಂಕ್ತಿನ ಅದು ಎಲ್ಲರೂ ರಗಡ್ ಮಂದಿ ಬಂದ್ರು. ಒಂದೇ ಪಂಕ್ತಿ ಅಂತ ನಾವು ಸ್ಟಾರ್ಟಿಂಗ್ ಉಣ್ಣ ಕೊಟ್ಟಿಲ್ಲ. ನೀನು ಒಬ್ಬ ಫಸ್ಟ್ ತೊಗೊಂಡು ನಾವು ತೊಗೋತೀನಿ. ಇಲ್ಲಿ ನೋಡ್ರಿ ರಿವರ್ ಹೆಂಗೆ ಕಾಣತೈತ್ರಿ ರಾತ್ರಿ. ಏನು
ಹೆಂಗೈತನ್ರಿ ನೈಟ್ ಎಲ್ಲ ಗಿಡ ಅಲ್ಲೇ ಚಾಲ ಗಿಡ ಅವ್ರು ತಂದಾಗ ಆಮಲ್ಲ ಬಾಕ್ಸ್ ಸೌಂಡ್ ಬಾಕ್ಸ್ ಹಂಗೈತದ ನೋಡ್ರಿ ನಮ್ಮ ಮೇಡಮ್ ಹಂಗೆ ಮಾಡ್ದಂತಿಕ್ಕೋ ಉಲ್ಟಾ ಇದು ಇರ್ಲಿ. ಮಾಡಿ ಮತ್ತೆ ಕಟ್ ಮಾಡ್ಬೇಕು ನಾ ಮಾಡ್ಬೇಕಲ್ಲ ನಿನಗೆ ಇರ್ಲಿ ಇವಾಗ ಯಾವ ಮಾತಾಡ್ರಿ ಏನ್ರಿ ಏನಿಲ್ಲ ಈಗ ಸುಟ್ಟ ಗಿಟ ಮಾಡ್ಕೊಂಡ ಬಂದ್ ಹಿಡಿ ಅದು ಹೆಂಗ್ ಟೈಮ್ ಕಾಣತ್ತ 9 ಆತ್ರಿ 9:04 ಆಗೈತಿ ಕರೆ ಅಂದ್ರೆ 9 ಗಂಟೆ ಸ್ಟಾರ್ಟ್ ಆಗೈತ್ರಿ ಊಟ ನಾವು 8:00 ಊಟ ಮುಗಿಸ್ಕೊಂಡು 8:00 ಊಟ ಮಾಡಿ ಮುಗಿಸ್ಕೊಂಡು ಈಗ ರೂಮಿಗೆ ಹೋಗ್ತೀವಿ ರೀ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಇಲ್ಲ ಬೆಳಿಗ್ಗೆ ಬರ್ಬೇಕಾದ್ರೆ ಕಣ್ಣಿಗೆ ಹಿಂಗೇನೋ ಆಗಿತ್ತು ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತಿ ಮತ್ತು ಚೆಕ್ಔಟ್ 10 ಗಂಟೆಗೆ ಐತಿ ಅದ್ರ ಸಲುವಾಗಿ ನೆಕ್ಸ್ಟ್ ಬೇರೆ ರೆಸಾರ್ಟ್ ಹೋಗೋದು ಪ್ಲ್ಯಾನ್ ಐತಿ ಏನೋ ಗೊತ್ತಿಲ್ಲ ರೀ ಗೈಸ್ ನನಗೂ ನೀವು ವಿಡಿಯೋ ನೋಡ್ರಿ ಕಂಟಿನ್ಯೂ ಹೋಗ್ತೀವ ಇಲ್ಲ ನಿಮಗೆ ಲಾಸ್ಟ್ ಮಟ ನೋಡ್ರಿ ಗೊತ್ತಾಗೋದು ಅರ್ಧಕ್ಕೆ ಸ್ಕಿಪ್ ಮಾಡ್ಕೊಂಡು ಹೋದ್ರಿ ಎಲ್ಲಿ ಗೊತ್ತು ನಂಗೆ ಗೈಸ್ ಡಾನ್ಸ್ ಮಾಡೋಕೆ ಬಿಡಂಗಿಲ್ಲ ರೀ ನನಗೆ ಅದೊಂದು ಥರ ಅನಿಸ್ತೈತೆ ಡಾನ್ಸ್ ಮಾಡಕ್ಕೆ ಬಿಡ್ತಿದ್ ನೀರೇ ಕರೆನ ನಮ್ದೊಂದು ಗ್ರೂಪ್ ಇರಬೇಕು ಅವ್ರೆಲ್ಲ ಬಂದು ಗ್ರೂಪ್ ಅಲ್ಲಿ ಇಬ್ರು ನನಗೆ ಇಬ್ಬರು ಫನ್ ಮಾಡೋದು ಅವ್ರ ಬಂದ ಇಡೀ ಹಾಂ ಇದು ನೀರಿಲ್ಲ ಈ ರಾತ್ರಿನ ಹರಿತೈತೇನ ಏನು ಹಗಲಿನೂ ಅಷ್ಟೇ ಹರಿತೈತೆ ಇಲ್ಲ ಬೆಳಿಗ್ಗೆ ಅಷ್ಟು ಹರಿತೈತೆ ಆಮೇಲೆ ರಾತ್ರಿ ಮಕ್ಕೊಂಬಿಡ್ತದ ಹೋಗ ಅನಿಸ್ಲಿಲ್ಲ ಇಲ್ಲ ಇಲ್ಲ ನಿನಗೆ ಕೇಳೋಂಗೆ ಏನು ಓವರ್ ಅನ್ನಿಸ್ಲಿಲ್ಲ ಮತ್ತೆ ಅದೇನು ಕಾಣಿಸವತ್ತ ಫುಲ್ ಕತ್ತಲ್ ಗಮ್ ಆಗೈತ್ರಿ ಏನು ಅಲ್ಲಿ ನೋಡಿದ್ರೆ ಫುಲ್ ಎಲ್ಲ ಹಿಂಗೆ ಓಪನ್ ಇದ್ದಾಗ ಅನ್ಸೈತಿ ನೋಡಿದ್ರೆ ಸ್ವಲ್ಪ ಒಂದು 2-3 ಹೆಜ್ಜೆ ಇಟ್ರೆ ಸಾಕ ಮೊಸಳೆ ಬಾಯಾಗನ ಮೊಸಳಿ ಬಾಯಾಗನ ಮೊಸಳಿ ಬಾಯಾಗ ನೀನು ಮೊಸಳೆ ಬಾಯಾಗ ನಾನು ಏ ಇದ್ರ ಚಾವಿಯಲ್ಲಿಟ್ಟಿ ರೂಮ್ ಚಾವಿ ಓಕೆ ಗೈಸ್ ಈಗ ರೂಮಿಗೆ ಹೋಗ್ತೇವ್ರಿ ಗೈಸ್ ಬಾಯ್ ಮೇನ್ ಅಂತೂ ಚಾಲುತಿ ಹಾಂ ಮೇನ್ ಅಂತೂ ಭಾಳ ಅದಾವ್ರಿ ಇಲ್ಲ ನೋಡಿ ದೊಡ್ಡದವು ಈಗ ಒಂದು ಮಾಂಜದಾಗ ತಂದಿರ ಮೀನಾರ ಹಿಡ್ತಿದ್ವು ಅಂದ್ರೆ ಸ್ವಲ್ಪ ಚಿನ್ಮರಿ ಹಾಕಿ ಎಲ್ಲಾರ ಹಾಕಿ ಕುರಿ ನೋಡು ಮೀನಾರ ಹಿಟ್ಟು ಅಂದಾಗ ಇದನ್ನ ಬಂದ್ರೆ ಏನು ಮಾಡಿದ್ರಿ ಕೊಡ ಇಲ್ಲ ಮೊಸಳೆ ನಿನ್ನ ಕೈಯ ಹರಿತೈತಿ ಮಾಂಜಾಲೆ ಜಗಕ್ಕೆ ಹೋಗಿ ಆಯ್ತು ನೋಡಿ ಬಾಯ್ರಿ ಮತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀವಿ ನಿಂದ್ಯಾಕೆ ಹೋಗಿ ಬರತ್ತಿದ್ದೇವೆ ಗಿಡ ಉಫ್ ಮಾಡು ಈ ಕಡೆ ಮಾಡು ನೆಕ್ಸ್ಟ್ ಡೇ ಸೊ ಗೈಸ್ ಮೊಸಳೆ ನೋಡಕ್ಕೆ ಮತ್ತೆ ಬಂದನ್ರಿ ಒಂದು ಕಾಣಿಸಲ್ಲ ನೋಡ್ರಿ ಇವಾಗ ನಮ್ಮ ನಾಷ್ಟ ಬಂತ ಹೇಳಿ ಮೇಡಮ್ ಸ್ವಲ್ಪ ಡೌನ್ ಮಾಡು ನಮ್ಮ ಸೌಂಡ್ ಮೇಡಮ್ ಬ್ರೆಡ್ ಹಾಕೊಂಡಿಲ್ಲ ದಿನ ತಿಂದೇನ್ರಿ ಗೈಸ್ ನಾನು ನೋಡಿಲ್ಲ ಅನ್ನದ ಹಾಕೊಂಬಂದೆ ನನಗೆ ಗೊತ್ತಾಗ್ಲಿಲ್ಲ ಬ್ರೆಡ್ ಹಾಕುದ ಆಮೇಲೆ ಕ್ಯಾನ್ಲ ಇಟ್ಕೊಳ್ಳೋ ಹಾಕೊಂಬಂದೆ ನಾನು ಹಾಗೆ ಐತ್ರಿ ಇದು ನೋಡ್ರಿ ಬೆಳೆ ಇವಾಗ ನಾಷ್ಟ ಮಾಡ್ಕೊಂಡು ಬಂದು ಕೇಸ ಚೊಕ್ಕಾಲೆಡ್ ಹೋಗ್ತೀವಿ ರೀ ಮತ್ತು ನಮ್ಮ ಚೆಕ್ಔಟ್ ಟೈಮಿಂಗ್ನು ಆಯ್ತು ಈಗ 10 ಗಂಟೆ ಚೆಕ್ಔಟ್ ಟೈಮಿಂಗ್ ಐತ್ರಿ ಈಗ 10:05 ಐತಿ ಅವ್ರು ಯಾವಾಗ ಕಾಲ್ ಮಾಡ್ತಾರಲ್ಲ ಅವ್ರು ಯಾವಾಗ ಕಾಲ್ ಮಾಡ್ತಾರಲ್ಲ ಗಂಟು ಮುಟ್ಟೆ ಕಟ್ಟೋಗ್ಬೇಕ್ರಿ ಈಗ ಹೋಗಾಗ ಮನಸ್ಸಿಲ್ಲ ಬಂತ ನೋಡ್ರಿ ಅಲ್ಲಂತ ಏನ್ರಿ ಕಾಳಿ ನದಿ ಅಂತಾರು ನೋಡಿ ಮೊಸಳೆ ಕಾಣೋಲು ಬರೀ ನಿನ್ನೆ ಅಷ್ಟ 4 ಕಾಣಿಸಿದ್ದು ಈಗ ಒಂದು ಕಾಣಿಸುತ್ತೆ ಸಲುವಾಗಿ ಏನು ಮೊಸಳೆ ನದಿ ಬಿಟ್ಟು ಹೊರಗೆ ಬರ್ಬೇಕಲ್ಲ ಹಿಂಗೆ ಸಮಾಧಾನ ಆ ಕಡೆ ಹಿಂಗೆ ಬ್ರಿಡ್ಜ್ ಕಡೆ ಅದು ಹೋಗ್ತಿರ್ತೇವಲ್ಲ ಅವಾಗ ಕಾಣಿಸ್ತಾವ ವಿಡಿಯೋ ತೋರಿಸ್ತೇವ್ರಿ ಅವಾಗ ಕಾಣಿಸಿದ್ರ ಸೊ ಇವಾಗ ಚಲೋ ಅನ್ಸದೈತಿ ಮಜಾ ಬಂತು ನಿಂಗೆ ಹೆಂಗೆ ಅನ್ಸಿತ್ತು ಚಲೋ ಅನ್ಸಿತ್ತು ಮತ್ತೆ ಹೆಂಗೆ ಗೊತ್ತು ನಾವು ಬರೋದನ್ನ ಲೇಟ್ ಮಾಡಿ ಬಂದೇವ್ರಿ ಚಂದ ಹಿಡ್ಕೊ ಆಯ್ತು ತಗೋ ಹೇಳು ಮಾತಾಡಿ ಹಾಂ ಇಲ್ಲಿ ಬಂದು ಭಾರಿ ಅನ್ಸಿತ್ರಿ ಮತ್ತೆ ಹೆಂಗೆ ಗೊತ್ತು ನಾವು ಅಷ್ಟು ಎಂಜಾಯ್ಮೆಂಟ್ ಮಾಡಲಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಅಷ್ಟೇ ಇಬ್ಬರೇ ಇದ್ವಿ ಬಂತ ಮುಖ ಹೆಂಗೆ ಆತಂದ್ರಿ ಅಯ್ಯೋ ಗೈಸ್ ಇಬ್ಬರೇ ಇದ್ವಿ ಅನ್ನೋದಕ್ಕೆ ಇಂಪಾರ್ಟೆಂಟ್ ಇರೋಂಗಿಲ್ಲ ಇವು ಎಂಜಾಯ್ ಮಾಡೋಕೆ ಬಿಡೋಂಗಿಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋದ್ರು ಯಾರು ಇದ್ರೆ ಬ್ಯಾಡ್ ಅಂತಾನು ರೇನ್ ಡ್ಯಾನ್ಸ್ ಒಳಗೆ ಇಲ್ಲಿ ಯಾಕೆ ಅಂತಂತಾನು
ಸೊ ಅದ್ರ ಸಲುವಾಗಿ ನಾವು ಸುಮ್ಮ ಆಗ್ಬೇಕಾಗ್ತದ್ರಿ ಗೈಸ್. ಇವು ಬಂದರೆ ಎಂಜಾಯ್ಮೆಂಟ್ ನನಗಂತೂ ಇರಂಗಿಲ್ಲ ಗೈಸ್, ಇದಂತೂ ಪಕ್ಕ. ಆ್ಯಂಡ್ ಹೋಗುವಾಗ ತೋರಿಸ್ತೇವೆ ರೀ ಎಲ್ಲೆಲ್ಲಿ ಹೆಂಗೆ ಹೋಗ್ತೇವೆ ಅಂತೇಳಿ. ಗಣೇಶ್ ಗುಡಿ ಮೇಲೆ ಹೋಗ್ತೇವೆ ಅನ್ನತ್ತೀವಿ, ಅದು ಬ್ರಿಡ್ಜ್ ಐತಂತಲ್ಲ ಅಲ್ಲಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀವಿ ಆಯಿತಾ. ಈಗ ಚೆಕ್ಔಟ್ ಟೈಮಿಂಗ್ ಆಗಿದ್ದು ನಮ್ಮದು. ಹೋಗೋಣ್ರಿ ಇಲ್ಲಿಂದ ಹೋಗಿ ಮತ್ತೆಲ್ಲ ಒಂದು ಕಡೆ ಬೇರೆ ಕಡೆ ಹೊಂಟೀವಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ನಾವು ಎದಕ್ಕೆ ಬಂದೀವಪ್ಪ ಅಂತಂದ್ರೆ ನಾವು ದಾಂಡೇಲಿ ಅಂತ ಎಲ್ಲರೂ ಕಮೆಂಟ್ ಹಾಕತ್ತಿದ್ರಿ ನಮ್ಮ ವ್ಲಾಗ್ಸ್ ಒಳಗೆ. ಸೊ ಹಾಗಾಗಿ ಬಂದಿದ್ವಿ. ಆ್ಯಂಡ್ ಚಲೋ ಅನ್ಸೈತೆ ಆ್ಯಕ್ಚುಲಿ. 4000 ರುಪೀಸಿಗೆ ವರ್ತ್ ಅನ್ಸಿದ್ರಿ ಗೈಸ್. ಫರ್ ಹೆಡಿಗೆ 2,000 ರೂಪಾಯಿ ಐತೆ ನೋಡ್ರಿ ಇಲ್ಲಿ. ಟೆಂಟ್ ಬೇಕಾದ್ರೆ ಟೆಂಟ್ ಹೋಗ್ರಿ, ರೂಮ್ ಬೇಕಾದ್ರೆ ಮೊದಲ ಬುಕಿಂಗ್ ಮಾಡಿದ್ರಿ. ರೂಮ್ಸ್ ಆ್ಯಂಡ್ ಕಾಟೇಜಸ್ ಎಲ್ಲನೂ ಅವೈಲೇಬಲ್ ಅದಾವು. ನಿಮ್ಗೆ ಏನಾದರೂ ನೀವು ಇಲ್ಲಿ ಬರಬೇಕಪ್ಪ ಅಂತಂದ್ರೆ ಅವ್ರ ಪೇಜ್ ಐತೆ ನೋಡ್ರಿ. ಏನು ಹಾಸ್ತಾಳೆ ಪೈಕಿ ಅವ್ರ ಪೇಜ್ ಐತಿ ನೋಡ್ರಿ ಗೈಸ್, ಅವರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಇನ್ಸ್ಟಾಗ್ರಾಮ್ ಒಳಗೆ ರಿವರ್ ಪಾಯಿಂಟ್ ದಾಂಡೇಲಿ ಅಂತೇಳಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಐತಿ. ಇದೇನು ಪ್ರಮೋಷನ್ ಅಲ್ಲ, ಹೇಳಲಿಕ್ಕತ್ತೀನಂದ್ರೆ ನಿಮ್ಗೆ ನೀವು ಕೇಳ್ತಿರಲ್ಲ ಇದು ಯಾವ ರೆಸಾರ್ಟ್ ಅಂಥೇಳಿ. ಸೊ ಅದ್ರ ಸಲುವಾಗಿ ಬೇಸಿಕ್ ಒಂದು ನಾಲೆಜ್ ಇನ್ಫಾರ್ಮೇಷನ್ ಅಷ್ಟೆ. ನಮ್ಮ ಅಕ್ಕ ಫೋನ್ ಹಚ್ಚತ್ತಾಳ್ರಿ 20 ಸಲ. ಆಕಿಗೆ 8 ಸಲ ಬೈದರು ನಂಗೆ ಸಮಾಧಾನ ಇಲ್ಲ. ಆಕಿ 20 ಸಲ ಫೋನ್ ಹಚ್ಚಲಿಕ್ಕಂದ್ರೆ ಆಕಿಗೆ ಸಮಾಧಾನ ಇಲ್ಲ. ಸೊ ಗೈಸ್ ಈಗ ಇದನ್ನು ಕಟ್ ಮಾಡಿ ಇದನ್ನು ಚಾಲೂ ಮಾಡ್ತೀನಿ ರೀ ಗೈಸ್. ಸೊ ಗೈಸ್ ಇಲ್ಲಿ ಕೊಟ್ಟಿರುವಂಥ ಆ್ಯಕ್ಟಿವಿಟಿನ ಯೂಸ್ ಮಾಡ್ಕೊತ ಸುರೇಶ್ ಅವರು ಆಟ ಆಡ್ತಿದ್ದಾರೆ. ಇವಾಗ ಅವ್ನು ಹೊಡಿಲಿರಿ, ಆ ಗುರಿನ ಆಮೇಲೆ ತೋರಿಸ್ತೇನೆ ರೀ ಗೈಸ್. ಇಲ್ಲೈತೆ ನೋಡ್ರಿ, ಅದಕ್ಕೆ ನಾನು ಆ ಕಡೆ ಹೋಗಲಿಲ್ಲ ಗೈಸ್. ಅದು ನೆವ ಅದೆಲ್ಲ ನೆವ. ತಡಿ ಚಾತುರ್ಯ ತೋರಿಸ್ತದ ನೋಡ್ರಿ ಗೈಸ್. ನೀವ ನೋಡ್ರಿ, ಅವ್ನು ಚಾತುರ್ಯ ನಾನು ನೋಡಿ ಬಿಟ್ಟಿನ್ರಿ, ನೀವು ನೋಡ್ರಿ ಗೈಸ್. ವಾವ್, ನೈಸ್ ಶಾಟ್. ಚಾತುರ್ಯ ಅಲ್ಲ, ಏನು ಅಂದಲ್ಲ ನೀನು, ಚಾತುರ್ಯ ನೋಡ್ರಿ ಗೈಸ್. ಇವನ್ ಚಾತುರ್ಯ ಎಷ್ಟೈತೆ ಅಂತ ನೋಡಿದ್ರಲ್ಲ. ಯತ್ನಿಸು, ಪ್ರಯತ್ನಿಸು, ಏನು ಬೇಕಾದ್ ಮಾಡೋಕ್ಕೋ. ಸೊ ಗೈಸ್ ಯತ್ನಿಸು, ಮರಳಿ ಯತ್ನಿಸು, ಪ್ರಯತ್ನಿಸು. ಟ್ರೈ ಅಂಟಿಲ್ ಯು ಸಕ್ಸಸ್ ಡೂಡ್. ತೋ ಮಾಡ. ತಳಗಿಳಿಸಿನ. ಹಾಂ, ನೈಸ್ ನೋಡ್ರಿ ಗೈಸ್. ನಾ ಹೇಳಿದ ಕೂಡೇನ ಆತ್ರಿ ಅದು. ಸಾಕಾ ಹಿಂಗಾಗಿ ಬಾಬುಲಿ ಹೇಳ್ತಾನಲ್ಲ. ಹಾಂ ಇಲ್ಲಿ ನೋಡ್ರಿ, ಇನ್ನು ಅದನ್ನು ಕರೆಕ್ಟ್ ಹಾಕೋತ ವೈಷ್ಣವಿಗೆ. ಸಣ್ಣ ಹುಡುಗಿ ಗೈಸ್. ನಮ್ಮ ಮನ್ಯಾಗ ಎಲ್ಲರೂ ಮುದ್ದಿನ ಮಗಳು ಗೈಸ್. ಗಂಡ ಕೈ ಹಿಡಿದು ಕಲಿಸ್ಕೊಡ್ತಾನಂದ್ರಿ, ಯಾವ ಕಲಿಸ್ಕೊಡಂಗಿಲ್ಲ ನೋಡ್ರಿ. ಕಿನ್ ಚಾತುರ್ಯ ಜೋರ್ ಜಗಿ ಬಿಡ ಕಸುಕಿತ್ತ. ಹಾಂ ಎಂತಾದ ನೋಡ್ರಿ ಇದು. ಹಂಗೆ ಇಡಿ, ಹಂಗೆ ನೋಡ್ತೇನೆ ಗೈಸ್. ನನಗೆ ಏನಾರ ಬರ್ಲಿಕ್ಕಂದ್ರೆ ಇದು ನಿಮ್ಮ ಫಾಲ್ಟ, ಬಿಕಾಸ್ ಅವ್ನು ವಿಡಿಯೋ ಮಾಡತ್ತಾನ ಸಲ. ಬಿಟ್ಟು ಬಿಡ್ಲ ಒಮ್ಮೆ. ಅಲ್ಟಿಮೇಟ್ ಹೊಡೆದ ನೋಡ್ರಿ ಎಲ್ಲಿ. ಬಿತ್ತು. ಹೆಲ್ಪ್ ಮಾಡತ್ತಿಲ್ರಿ, ನಾ ಕಸ್ಕೊಳತೀನಿ. ನೋಡ್ತೇನೆ, ಟ್ರೈ ಮಾಡ್ತೇಂತ. ಅವ್ನು ನನ್ನಿಂದ ಜಲಸ್ ಪಡತ್ತನ್ರಿ ಗೈಸ್, ಯಾಕಂದ್ರೆ ಅವ್ನು ಏನೂ ಆಗಲಿಲ್ಲ, ನನಗೆ ಕಂಟಿನ್ಯೂ ಹಾಕೊಂಡ್ರಾಕತ್ತ. ಅಯ್ಯ ನೋಡತ್ತಿಲ್ಲ ನೀವು ಕಣ್ ತುಂಬ ಮಾಡ್ತಾನ್ರಿ ಕೈ ಸೌಂಡ್ ಮಾಡ್ತಾನೆ. ನಾ ಹೆಂಗೆ ಮಾಡಂದೆ ನಿಮಗೆ ತಡಿ, ನಿನ್ನ ತೋರ್ಸಾಕ ಬೇಡ. ಬರೀ ಹಿಂಗೆ ಮಾಡ್ತಿದ್ರು ಜಗಳ. ಸಿಟ್
ಇಲ್ಲಲ್ಲ ಅದ ಕಾಣ್ಸೈತ್ರಿ ನೋಡ್ರಿ ಇಲ್ಲಿ ಹೊಂಟೈತಿ. ಹಾಂ ಕರೆಕ್ಟ್. ದೊಡ್ಡದೈತೆ ತುಂಬ ಇದು ಭಾಳ ದೊಡ್ಡದೆ ಗಿಡ. ಈ ಶಾಡಿ ಗಿಡ್ಡಲ್ಲಿ ಹೋಗಿ ಬರೋಕೆ ಮುತ್ತು ಕೊಟ್ಟು ಬರೋಕೆ ಗಿಡ್ಡ ಅದಕ್ಕೆ. ಇಲ್ಲಿ ಕಾಣ್ಸತೈತೆ ನೋಡ್ರಿ ನಿಮ್ಗೆ ಬೇಕಾದ್ರೆ ಮಾರ್ಕ್ ಮಾಡ್ತೀವಿ ಲಾಗ್ ಒಳಗೆ. ಎಷ್ಟು ದೊಡ್ಡದೈತಿ ಗುಡ್ಡಿ, ಇಷ್ಟು ದೂರ ನಮ್ಗೆ ಕಾಣಾಯ್ತದ. ಹೌದು. ಆ ದೇವ್ರು ಕೇಳಿಸ್ತಾಮಲ್ಲ ನನ್ನ ಮಾತು, ಹೋಗುವಾಗ ಸ್ವಲ್ಪ ಮುಖ ಕಾಣಿಸಂತ. ಈಗ ಮ್ಯಾಲೆ ಬಂದೈತೆ ಅದು. ಅಲ್ಲ 2 ಜೋಡಿಗಳು ಕುಂತಾವ ನೋಡ್ರಿ ಗೈಸ್. 2 ಜೋಡಿ ಅಲ್ಲ, ಒಂದೇ ಜೋಡಿ ಕುಂತೈತೆ ನೋಡ್ರಿ ಗೈಸ್. ನೋಡಿ ಕ್ಯೂಟ್ ಅದ. ಹಾಂ ಕ್ಯೂಟ್ ಕ್ಯೂಟ್. ಕಿಡಿಪಾಯ್ ಕಿಡಿಪಾಯ್. ಇದು ನೋಡ್ರಿ ಪಾಪ ಒಂಟಿ. ಇದು ಒಂಟಿ. ಈ ನೋಡ್ರಿ ಏನು ಅನಿಸ್ತದೆ, ಯಾವ ಸಾಂಗ್ ಮೇಲೆ ಬರ್ತೈತೆ ಹೇಳಿ. ಒಂಟಿ ಒಂಟಿಯಾಗಿರುವುದು ಬರೋಬ್ಬರಿ. ಅಲ್ಲೇನು ಬಂದಿಲ್ಲ, ಫಸ್ಟ್ ಟೈಮ್ ಬಂದಿದ್ದೆ ನಾವು ಇಲ್ಲಿಗೆ. ಎಲ್ಲ ಶೂಟ್ ಮಾಡ್ಕೊಂಡಿರಿ ಬ್ಲಾಗ್ಗಳು ಇಲ್ಲಿ ಮಾಡ್ಕೊಂಡಿರಿ ಬೇಕಲ್ಲ ತಗೊಂಡಿರಿ. ಆ್ಯಂಡ್ ಇಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಭೇಟಿಯಾದರು. ಆ್ಯಂಡ್ ಅಲ್ಲಿ ಅವರೆಲ್ಲ ಬ್ರಿಡ್ಜ್ ತೋರಿಸಿದ್ರು ಆ್ಯಂಡ್ ಏನೇನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಅವ್ರ ಮನೆಗೂ ಕರ್ಕೊಂಡೋಗಿ ಚಹಾ ಬಿಸ್ಕಿಟ್ ಎಲ್ಲ ಕೊಟ್ಟರು, ಅತಿಥಿ ಸತ್ಕಾರ ಚಲೋ ಮಾಡಿದ್ರು. ಸೊ ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ಅವ್ರು ಎಲ್ಲರೂ ನೋಡ್ತಾರಂತ, ಅವ್ರ ಫ್ಯಾಮಿಲಿ ಎಲ್ಲರೂ. ಆ್ಯಂಡ್ ಅವರಿಗೆ ನಮ್ಮ ಸ್ಕೂಬಿ ಅಂದ್ರೆ ಭಾಳ ಇಷ್ಟ ಅಂತ, ಅದಕ್ಕೆ ಎಲ್ರಿಗೂ ಧನ್ಯವಾದಗಳು. ಆ್ಯಂಡ್ ಇಲ್ಲಿಗೆ ದಾಂಡೇಲಿ ಮುಗೀತು. ಆ್ಯಂಡ್ ನೆಕ್ಸ್ಟ್ ನೋಡೋಣ ಬರ್ರಿ. ಇವತ್ತು ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ರೆಸಾರ್ಟಿಗೆ ಬಂದೀವಿ. ಆ್ಯಂಡ್ ಸೂರ್ಯ ಅಲ್ಲಿ ಕುಂತಾನು. ನೀವು ಇವಾಗಲೇ ನೋಡಿದ್ದೀರಿ ದಾಂಡೇಲಿ ರೆಸಾರ್ಟಿಗೆ ಹೋಗಿದ್ವಿ ಹೆಂಗಿತ್ತು ಅಂಥೇಳಿ. ಸೊ ಇದು ಯಾವ್ದು ರೆಸಾರ್ಟ್ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ನೀವು ಹೇಳ್ರಿ ಕಮೆಂಟ್ ಮೂಲಕ ನಾವು ಹೇಳ್ತೇವೆ. ಯಾಕಂದರೆ ಇದು ಪ್ರಮೋಷನ್ ಅಲ್ಲ, ಸೊ ಅದ್ರ ನೇಮ್ ಅದು ಏನು ಹೇಳಂಗಿಲ್ಲ. ಸೊ ರೂಮ್ ಈ ಥರ ಐತಿ, ಪ್ರೀಶಿಯಸ್ ಐತಿ. ಆ್ಯಂಡ್ ಸೊ ದೊಡ್ಡದ ಚಲೋ ಐತಿ. ಆ್ಯಂಡ್ ಈ ಥರ ಕುತ್ಕೊಳ್ಳೋಕೆ ಬಾಲ್ಕನಿನೂ ಐತಿ. ಪ್ರತಿಯೊಂದು ನಿಮಗೆ ತೋರಿಸ್ತೇನೆ ಆಯಿತಾ. ಫಸ್ಟ್ ರಿವ್ಯೂ ಕೇಳ್ಬಿಡೋಣ ಸುರೇಶಿಗೆ, ಹೆಂಗೆ ಅನ್ಸತೈತಿ? ಹಂಗೆ ಏನಿಲ್ಲ ರೀ, ಹಂಗ ಮುಖ ಎಲ್ಲ ಫುಲ್ ಬ್ಲ್ಯಾಕ್ ಆಗೈತಿ. ಹಾಂ, ಗಾಡಿ ಮೇಲೆ ದಿಗ್ಗೋ ಬಂದು ರೀ ಗೈಸ್, ಅದಕ್ಕೆ ಒಂದ್ಸಲಗೆ ಬೇರೆ ರೆಸಾರ್ಟ್ ಮಾಡ್ಕೊಂಡ್ರಿ. ಅದಂದ್ರೆ ಭಾಳ ಫುಲ್ ರಶ್ ಇತ್ತು. ಆದ್ರೆ ಇದು ಆ್ಯಕ್ಚುಲಿ ಇರೋದು ಬೆಳಗಾವಿ ಒಳಗೆ ನಿಯರ್ ಐತಿ ಆಯ್ತಾ ಅಲ್ಲ. ಬೆಳಗಾವಿ ನಿಯರ್ ಎಲ್ಲೈತಂದ್ರೆ ಗೆಸ್ ಮಾಡ್ರಿ ಗೈಸ್, ನಾ ಯಾಕೆ ಹೇಳಿ. ಓಕೆ, ತೋರಿಸ್ತೇನೆ ನಿಮಗೆ ಫುಲ್ ಹೆಂಗೈತಿ ಅಂತೇಳಿ. ಈ ಥರ ನೇಚರ್ ಐತಿ. ನೇಚರ್ ಇರೋದ್ರಿಂದ ಮಸ್ತ್ ಕಾಣಿಸ್ತೈತೆ ಆ್ಯಕ್ಚುಲಿ. ಎಲ್ಲ ಗಿಡ ಮರಗಳು ಅದಾವು. ಆ್ಯಂಡ್ ಅಲ್ಲೂ ಕುತ್ಕೊಳ್ಳೋಕಂತ ಜಾಗ ಮಾಡ್ಯಾರ. ಸೊ ಈ ಥರ ಕಾಣಿಸ್ತದ. ಆ್ಯಂಡ್ ಮೇಲೆಯಿಂದ ತೋರಿಸ್ತೇನೆ ಅಂತೇಳಿ. ಈ ಕಡೆ ತಳಗಿಳಿದು ಹೋಗ್ಬೇಕಾದ್ರೆ ನನಗೆ ಹೆದರಿಕಿರಿ, ಏನಾರು ಹುಳ ಹೋಗ್ಬಿಡಿ ಇದ್ರು ಅಂದರೆ ಏನು ಮಾಡಲಿ ಅಂತೇಳಿ. ಗಿಡ ಬಾ ಇಲ್ಲ ಬಾ. ಸೊ ನಮ್ಮ ಗಿಡ್ಡಂದು ಬರ್ತಾನೆ ರೀ ಗೈಸ್. ಈ ಗಿಡ್ಡಂದು ತೋರಿಸ್ತೇನೆ ನೋಡ್ರಿ. ವಾವ್, ನೈಸ್. ಅಲ್ಲಿ ನೋಡಲ್ಲಿ ಕುತ್ಕೊಳ್ಳೋಕಂತ ಜಾಗ ಐತಿ. ಹಸುವಾಗಿತ್ತು ಅಂಥೇಳಿ ಚಹಾ, ಫ್ರೆಂಚ್ ಫ್ರೈಸ್, ಆಮೇಲೆ ಚಿಕನ್ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೆ ಗೈಸ್. ಈಗ ಬಂದೈತಿ, ಈಗ ತಿನ್ನೋಣಂತ. ಎಲ್ಲರಿಗೂ ಗುಡ್ ಈವ್ನಿಂಗ್ ರೀ. ಲೈವ್ ಯಾಕೆ ಬಂದಿನಪ್ಪ ಅಂತಂದ್ರೆ, ಲೈವ್ ಅಲ್ಲ ಲಾಗ್. ಇಲ್ಲಿ ನೋಡ್ರಿ ನಮ್ಮ ಮೇಡಮ್ ಏನು ಮಾಡತೈತಿ, ಖಾಲಿ ಟೈಮ್ದಾಗ ಹಿಂಗೆ ಹುಚ್ಚ ಕತೆ ಮಾಡೋಕೆ ಕೊಡ್ತೈತಿ. ಸೊಂಟ ಹೆಂಗೆ ಕಾಣತೈತಿ ನೋಡ್ರಿ ಇದು. ಇಲ್ಲಿ ನೋಡ್ರಿ ಲೈವ್ ಬಂದೈತಿ. ನಾ ಎಲ್ಲ ನನ್ನ ಬಂದೈತನ್ನ ನಾಯಿ ಅಂತ. ಇಲ್ಲಿ ನೋಡ್ರಿ ಮೀ ವಾ ವಿಚಿತ್ರ. ನಾನು ಅಂಜಿನ ಒಂದು ಟೈಮ್ ಒಂದ್ಸಲ. ಅಂದರೆ ಈಗ ಫೋಮ್ ಹೊರಗೆ ಬರ್ತದೆ ಗೈಸ್. ಎಸ್
ದೇವಗತಿನ ಕಾಣತ್ತೇನೆ. ಅಕ್ಕ ಎಲ್ಲದ್ದೀರಿ ಅಕ್ಕ ನೀವು? ಅದೇವ್ರಿ ಒಂದು ಕಡೆ ಅದೇವ್ರಿ, ಹೇಳ್ತೇವ್ರಿ ಎಲ್ಲದೀವಿ ಅಂತ ಹೇಳಿ. ರೆಸಾರ್ಟ್ದಾಗ ಅದೇವ್ರಿ ಗೈಸ್. ಈ ಥರ ರಾತ್ರಿ ಹಚ್ಕೊಂಡ್ ಬಂತು ಯಪ್ಪ, ನೋಡಿದ್ರೆ ಹಂಚೆ ಬಿಡೋದು. 10 ನಿಮಿಷ ಆದ್ಮೇಲೆ ತೆಗಿತೀನಿ ಆಯ್ತಾ. ನಮಸ್ಕಾರ ರೀ ಗೈಸ್. ನಾನಾ ಅಂತ ಗೊತ್ತಿಡತ್ತೀರಿ ಇದು ಅಂಜಿದ್ನಿರಕ್ಕೆ ನೋಡಿ, ಯಾಕಂದ್ರೆ ನಾನು ಮೊಬೈಲ್ ನೋಡ್ಕೊಂಡು ಕೂತಿದ್ನಿ. ಒಮ್ಮಿಂದ ಈ ಕಡೆ ನೆದರು ಹೋತ. ಅಪ್ಪ ನೀವು ಅಂಜೋದ್ರೊಳಗೆ ಏನಂತ ಹೇಳಿ ಗೊತ್ತಿಲ್ಲ. ನೀ ಏನಂತೀರ? ಹಾಂ, ನೀವು ಅಂಜೋದೇನು ದೊಡ್ಡ ವಿಷಯ ಅಲ್ಲ. ಯಾಕಪ್ಪ ಅಂತಂದ್ರೆ ನನ್ನಂತ ನಾನು ಅಂಜೀನಿ. ಇಲ್ಲಿ ಮಾಡ್ಲಿಕ್ಕೆ ನೋಡ್ರಿ ವ್ಲಾಗ್ ಸ್ಟಾರ್ಟ್ ಮಾಡಿ ವ್ಲಾಗ್ ಮಾಡಕ್ಕೆ ತೋರಿಸ್ಲಾ? ದಿಸ್ ಈಸ್ ರೈತಾ ಆ್ಯಂಡ್ ದಿಸ್ ಈಸ್ ಮೇ ಬಿ ಪಿಕಲ್ಸ್. ಇದು ಮಂಚಾವ್ ಸೂಪು ಸಲುವಾಗಿ. ಇದು ಚಿಕನ್ 65 ತರಿಸಿದ್ದೀನಿ ರೀ. ಆಮೇಲೆ ಇದು ಗುಲಾಬ್ ಜಾಮೂನ್ ತರಿಸಿದ್ದೀನಿ ರೀ. ಇದು ಮಟನ್ ಬಿರಿಯಾನಿ ತರಿಸಿದ್ದೀನಿ ರೀ. ಆಮೇಲೆ ಇದು ಮಂಚಾವ್ ಸೂಪ್ ತರಿಸಿದ್ದೀನಿ ರೀ, ಬಿಕಾಸ್ ಇದು ಭಾಳ ಥಂಡ್ ಐತಲ್ಲ ಅದಕ್ಕೆ. ಆಮೇಲೆ ಇದು ಫ್ರೆಂಚ್ ಫ್ರೈಸ್ ಆಗಲಿದ್ದು ಹಾಗೆ ಇಟ್ಕೊಂಡಾನ. ಮತ್ತೊಂದು ಗ್ರೀನ್ ಸಲಾಡ್ ತರಿಸಿದ್ದೀನಿ ಆ್ಯಂಡ್ ಮಜ್ಜಿಗೆ, ಆಮೇಲೆ ವಾಟರ್ಮೆಲನ್ ಜ್ಯೂಸ್ ತರಿಸಿದ್ದೀನಿ. ಈಗ ಮಾಸ್ಕ್ ಬಗ್ಗೆ ಭೋಜನ ಮಾಡ್ತೀನಿ. ಇರೋನು ಬಬಲ್ ಶೀಟ್ ಮಾಸ್ಕ್ ಹಚ್ಕೊಂಡು ಮಕ್ಕೊಂಡ್ರಿ ಗೈಸ್. ಮುಖ ನೋಡ್ರಿ. ಹಾಯ್ ಸುರೇಶ. ಮುಖ ಭಾಳ ಉರತೈತಿ. ಅದು ಉರಿದ ಹೋಗಿ ತಕೊಂಬರೋ ಹಂಗಿದ್ರ ನಡಿತೈತಿ. ಬಿಸಿಲಾಗೆಲ್ಲ ಅಡ್ಡಾಡಿ ಬೈಕ್ ಮೇಲೆ ಸಾಕೈತಿ. ಧ್ವನಿ ಒಂದು ರವ ಇಲ್ಲ, ಡಸ್ಟಿಗೆ ಅದ. ಭಾಳ ದಿನ ಆಯಿತು ಲಾಗ್ಸ್ ಏನೂ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಫೈನಲಿ ಈಗ ಅಪ್ಲೋಡ್ ಮಾಡೀನಿ. ಆ್ಯಂಡ್ ಶಾರ್ಟ್ ಮೂವಿದು ಪಾರ್ಟ್ 2 ಬರ್ಲಿಕ್ಕತ್ತೈತಿ. ಸೊ ಅದಕ್ಕೆ ಸಪೋರ್ಟ್ ಇರಲಿ ಆ್ಯಂಡ್ ಇದಕ್ಕೂ ಸಪೋರ್ಟ್ ಇರಲಿ. ಸೊ ಭಾಳ ದಿನ ಆದಮೇಲೆ ಮಾಡಿದ್ದೇನಲ್ಲ, ಸೊ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ. ಬಾಯ್.